ಗೋಧಿ ರವೆ ಉಪ್ಪಿಟ್ಟನ್ನು ಮಾಡುವುದು ಹೇಗೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಸಿಂಪಲ್ಲಾಗಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. 2 ಲೋಟ ರವೆಯನ್ನು ಪಾಣೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಕಡಿ ಕಾಯನ್ನು ಹೆರೆದು ಅದನ್ನು ತೆಗೆದಿಟ್ಕೊಳ್ಬೇಕು. ಕಡಲೆ ಬೀಜ ಮತ್ತು ಉದ್ದಿನಬೇಳೆ, ಸಾಸಿವೆ, 2 ಉಳ್ಳಾಗಡ್ಡೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಹಾಗೂ ಹಸಿಮೆಣಸು ಇದನ್ನೆಲ್ಲ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕಾಯಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆ ಕಾಯಿಸಿಟ್ಕೊಳ್ಬೇಕು. ಹಾಗೆ ನೀರನ್ನು ಒಂದು ಕಡೆ 2 ಲೋಟ ರವೆಗೆ 4 ಲೋಟ ನೀರನ್ನಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಈ ಕುದಿಯುತ್ತಿರುವ ನೀರಿಗೆ ಹುರಿದಿಟ್ಕೊಂಡಿರ್ತೇವಲ್ಲ ಆ ರವೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಹಾಗೆ ಹೆರೆದಿಟ್ಕೊಂಡಂಥ ಕಾಯನ್ನು ಕಾಯಿಸಿಟ್ಕೊಂಡ ಒಗ್ಗರಣೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದನ್ನು 5 ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. ಹೀಗೆ ಒಂದು ಬೆಳಗಿನ ತಿಂಡಿಯ ಉಪ್ಪಿಟ್ಟನ್ನು ನಾವು ಈ ರೀತಿಯಾಗಿ ತಯಾರಿಸ್ಬೋದು. ನೀವು ಒಮ್ಮೆ ಮಾಡಿ ನೋಡಿ.